ಪಾಲಿಟಿಕ್ಸ್ ಇಲ್ಲಿ ಕರ್ನಾಟಕದಲ್ಲಿ ನಡೀತಿದ್ನ ಮಧ್ಯಪ್ರದೇಶ ಮತ್ತೆ ರಾಜಸ್ಥಾನ ಇಟ್ಕೊಂಡು ಕರ್ನಾಟಕ ಇಟ್ಕೊಂಡು ನಾವು ನೋಡೋದೇ ಆದ್ರೆ ರಾಹುಲ್ ಗಾಂಧಿ ಅವ್ರಿಗೆ ತೀರಾ ಹತ್ರ ಅಂತ ಹೇಳ್ತಾ ಇದ್ರು ಯಾರನ್ನ ಜ್ಯೋತಿರಾದಿತ್ಯ ಸಿಂಧ್ಯಾ ಮತ್ತೆ ಹೌದು. ಸಚಿನ್ ಪೈಲಟ್ ಅವ್ರನ್ನ. ಹ್ಮ್. ಸೊ ಏನಾಯ್ತು ಅಲ್ಲಿ? ಜ್ಯೋತಿರಾದಿತ್ಯ ಸಿಂಧ್ಯಾ ಏನಾದ್ರು ಅವ್ರು ಉಳಿಸ್ಕೊಳ್ಬೇಕು ಅಂದ್ರೆ ರಾಹುಲ್ ಗಾಂಧಿ ಅವ್ರು ಉಳಿಸ್ಬೋದಿತ್ತಲ್ಲ, ಹ್ಮ್. ಯಾಕೆ ಹ್ಮ್. ಉಳಿಸ್ಲಿಲ್ಲ? ಪಾರ್ಟಿ ಅಲ್ಟಿಮೇಟ್ಲಿ ನೋಡೋದು ಓಲ್ಡ್ ಗಾರ್ಡ್ಸ್ ಮತ್ತೆ ಯಂಗ್ ಗಾರ್ಡ್ಸ್ ಯಾರು ಎರಡು ಮಿಕ್ಸ್ ಆಗಿ ನಡೆದ್ರೇನೆ ಅಲ್ಲಿ ಕರೆಕ್ಟ್. ಅವರು ಅಧಿಕಾರ ಹಿಡಿದು ಅದನ್ನ ಒಂದ್ ಮಟ್ಟಕ್ಕೆ ತೆಳ್ಕೊಂಡು ಹೋಗೋದಕ್ಕೆ. ಮತ್ತೆ ಅಲ್ಟಿಮೇಟ್ಲಿ ಎಲೆಕ್ಷನ್ಸ್ ಗೆಲ್ಬೇಕಲ್ಲ ಪಕ್ಷ. ಹ್ಮ್. ಹ್ಮ್. ಬರೀ ನೀವು ಹೊಸಬರೇ ತಂದ್ಕೊಂಡಿಸ್ತೀನಿ ಅಂದ್ರೂ ನಡೆಯಲ್ಲ. ಹ್ಮ್. ಯಾಕಂದ್ರೆ 50-60 ವರ್ಷದ ಎಕ್ಸ್ಪೀರಿಯನ್ಸ್ ಇರುತ್ತೆ, ಆ ರಾಜಕೀಯ ಪ್ರತಿ ನೂಕ್ ಅಂಡ್ ಕಾರ್ನರ್ ಆಫ್ ದ ಸ್ಟೇಟ್ ಅವ್ರಿಗೆ ಗೊತ್ತಿರುತ್ತೆ. ಹ್ಮ್. ನೀವ್ ಏಕೆ ತಂದು ಏನೋ ಇದ್ ಮಾಡ್ತೀನಿ ಅನ್ನೋ ಪರಿಸ್ಥಿತಿಲಿ ಬಿಜೆಪಿ ಪರಿಸ್ಥಿತಿನಲ್ಲಿ ಇವತ್ತು ಕಾಂಗ್ರೆಸ್ ಇಲ್ಲ. ಹೌದು. ಸೊ ಹಾಗಾಗಿ ಯಾರನ್ನ ಹುಡುಕೊಂಬತ್ತಲ್ಲ, ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟರು ಏನೇ ವ್ಯತ್ಯಾಸಗಳಾದ್ರೂ ಅವ್ರ ಮನವೊಲಿಸುವಂತ ಪ್ರಕ್ರಿಯೆಗಳು ಖಂಡಿತವಾಗ್ಲೂ ನಡೀತೇವೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ತೀರಾ ಅಗತ್ಯ. ಅವರು ಅವರ ಎಬಿಲಿಟಿ ಏನು ಅನ್ನೋದನ್ನ ತೋರಿಸಿದ್ದಾರೆ, ಮಾಡಿದ್ದಾರೆ. ಅವ್ರನ್ನ ನೀವು ಹೇಗ್ ಬಿಡಕ್ಕಾಗತ್ತೆ? ಅದು ಕಳ್ಕೊಳ್ಳೋದು ಕಾಂಗ್ರೆಸ್ ಖಂಡಿತವಾಗ್ಲೂ ನಷ್ಟ. ಹಾಗಂತೇಳಿ ನಿಮ್ಮ ಸ್ಟ್ರೆಂತ್ ನ ಇಟ್ಕೊಂಡು ಒಂದು ಪಕ್ಷದ ವ್ಯವಸ್ಥೆನೆ ಹಾಳು ಮಾಡ್ತೀವಿ, ಅದ್ರ ವ್ಯವಸ್ಥೆನೆ ನಾನು ಬಗ್ಗಿಸ್ತೀನಿ ಅಂತ ಹೋಗೋದು ಕೂಡ ಸಮಸ್ಯೆನೆ. ನೋಡ್ಕೋಬೇಕಲ್ಲ. ಈಗ ಆಯ್ತು, ಒಂದು ನಾವು ಒಂದ್ ಸಣ್ಣ ಸಣ್ಣ ಸಾಧ್ಯತೆನೆ ನೋಡೋಣ. ಒಂದು ಎಕ್ಸಾಂಪಲ್ಗೆ ಮಾತಾಡೋದಾದ್ರೆ, ಏನ್ ನಡೀತಾ ಇದೆ ಅದು ಬಿಟ್ಟು ಇವ್ರು ಏನ್ ಅದ್ರ ಆಫ್ ದ ರೆಕಾರ್ಡ್ ಚರ್ಚೆಗಳು ಏನ್ ನಡೀತಾವಲ್ಲ, ಡಿ ಕೆ ಶಿವಕುಮಾರ್ ಹೊರಗಡೆ ಬರ್ತಾರೆ, ಬಿಜೆಪಿನವ್ರೇನೋ ಸಪೋರ್ಟ್ ಮಾಡ್ತಾರೆ, ಇನ್ನೊಂದೇನೋ ಆಗತ್ತೆ, ಇದೆಲ್ಲ ಆದ್ರೂನು ಹೌದು. ಲಾಂಗ್ ಟರ್ಮ್ ಅಲ್ಲಿ ಡಿ ಕೆ ಶಿವಕುಮಾರ್ ಈಗ 60-62 ವರ್ಷ, ಅವರು ಇನ್ನು 15-20 ವರ್ಷ ಪಾಲಿಟಿಕ್ಸ್ ಮಾಡೋ ಅಂತ ಎಲ್ಲಾ ಎಬಿಲಿಟಿ ಅವ್ರಿಗಿದೆ. ಹ್ಮ್. ಅವ್ರು ಹೊರಗಡೆ ಬಂದು ಎಲ್ಲಿ ಬಿಜೆಪಿನಲ್ಲಿ ಸಾರಿ ಅವರ ನೆಕ್ಸ್ಟ್ ಅವರ ಎಲ್ಲಿ ತನಕ ರನ್ ಮಾಡ್ತಾರ ಅವರು? ಅವ್ರು ಈಗ ನೆಕ್ಸ್ಟ್ 2.5 ವರ್ಷ ಈ ಅಸೆಂಬ್ಲಿ ಮುಗಿಯುತ್ತೆ, ಆಮೇಲೆ ಅವ್ರ ಪರಿಸ್ಥಿತಿ ಏನು? ಸರ್, ಇನ್ನೊಂದು, ಏನಾಗುತ್ತೆ? ಈಗ ಈ ಡಿ ಬೇರೆ ಕೆ ಬೇರೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಟ್ರು ಬಿಡದೆ ಇದ್ರು ಕೂಡ, ಸಿದ್ದರಾಮಯ್ಯವರು ಕೆಳಗೆ ಇಳಿದೇ ಇದ್ರು ಕೂಡ 2028ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ. ನೋಡಿ, ಅದನ್ನ ನಾವು ಖಂಡಿತವಾಗ್ಲೂ ಹೇಳಕ್ಕಾಗಲ್ಲ. 2013 ಮತ್ತೆ 2018 ಅವಧಿನಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರು, ನಾನು ಇಷ್ಟೆಲ್ಲ ಭಾಗ್ಯಗಳು ಕೊಟ್ಟಿದೀವಿ, ಇಷ್ಟೆಲ್ಲ ಹೌದು. ಮಾಡಿದೀವಿ, ಖಂಡಿತವಾಗ್ಲೂ ನಮ್ಮನ್ನ ಗೆಲ್ಲಿಸ್ತಾರೆ, ಮಾಡ್ತಾರೆ ಅಂತ ಅಷ್ಟು ಬಹಳ ವಿಶ್ವಾಸದಲ್ಲಿ ಇದ್ರು. ಕೊನೆಗೆ ಏನಾಯ್ತು ರಿಸಲ್ಟ್? ಹ್ಮ್. ಆಮೇಲೆ ಕರ್ನಾಟಕದ ನೀವು ರಾಜಕೀಯ ಇತಿಹಾಸ ತೆಗೆದು ನೋಡಿದ್ರೆ, ಹ್ಮ್. ನೀವು ಯಾವ ಪಾರ್ಟಿನೂ ಬ್ಯಾಕ್ ಟು ಬ್ಯಾಕ್ ಪವರ್ ಬಂದದ್ದು ಇಲ್ವೇ ಇಲ್ಲ. ಕರೆಕ್ಟ್. ಅದು ಎಷ್ಟೇ ಚೆನ್ನಾಗಿ ಕೆಲಸ ಪರ್ಫಾರ್ಮ್ ಮಾಡಿದ್ರು ಅಥವಾ ಎಷ್ಟೇ ವರ್ಸ್ಟ್ ಆಗಿ ಪರ್ಫಾರ್ಮ್ ಮಾಡಿದ್ರು ನೋಡಿದ್ರು ನಿಮ್ಗೆ ಅದು ನಿಮ್ಗೆ ಕಾಣೋದು ತೀರಾ ಅಪರೂಪ. ಅದು ಎಲ್ಲಿದೆ, ಎಲ್ಲಿ ಕಾಣ್ತಾ ಇದೀವಿ ನಾವು? ಕಳೆದ 2-3 ದಶಕಲ್ಲಿ ನೋಡಿದ್ರೆ ಯಾವ ಪಕ್ಷ ಇದು ಚೆನ್ನಾಗಿ ಮಾಡಿ ಬಂದಿದೆ, ವಾಪಸ್ ಬಂದಿದೆ? ಹ್ಮ್. 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 ನಿಜ. ಬರ್ತೀನಿ ಅದನ್ನ ಸಿದ್ದೇಶ್ವರ್, ನಾವು ಬರ್ತೀನಿ. ಹೇಳಕ್ಕಾಗಲ್ಲ. ಮತ್ತೆ ಬರಲ್ಲ, ಹೌದು. ಮಾಡಲ್ಲ. ಅಲ್ಟಿಮೇಟ್ಲಿ ಅವತ್ತಿನ ಪರಿಸ್ಥಿತಿ ಏನಿರುತ್ತೆ, ಓಕೆ. ಜನ ಏನ್ ನೋಡ್ತಾರೆ? ಹ್ಮ್. ಬರ್ತೀನಿ ಸಿದ್ದೇಶ್ವರ್ ನಿಮ್ಮ ಹತ್ರ. ಮೇಡಮ್, ಇನ್ನೊಂದು, ಈಗ ಯತೀಂದ್ರ ಅವ್ರ ಸ್ಟೇಟ್ಮೆಂಟ್ ನೋಡಿದ್ರೆ ಮೊನ್ನೊಂದು 2 ದಿನ ನಮ್ಮ ತಂದೆಯವರು ಮುಂದುವರಿತಾರೆ, ಹೈಕಮಾಂಡ್ ಕ್ಲಾರಿಟಿ ಕೊಟ್ಟಿದೆ ಅಂದರು, ಆಮೇಲೆ ಮತ್ತೆ ಮಾತಾಡೋಕ್ಕೆ ಹೋಗಲಿಲ್ಲ ಅವರು. ಅಂದರೆ ಇಲ್ಲಿ ಕರ್ನಾಟಕ ಕಾಂಗ್ರೆಸ್ಗೆ ಯತೀಂದ್ರ ಹೈಕಮಾಂಡ್ ಥರ ಕಾಣಿಸ್ತಿದಾರ ಅಂತ ನಮಗೆ? ಅದು ಸಿ ಎಮ್ ಶ್ಯಾಡೋ ಸಿ ಎಮ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಾನು ಹೇಳೋದು, ಈಗ ಸಿ ಎಮ್ ಸಿದ್ದರಾಮಯ್ಯನವ್ರು ಕಂಟಿನ್ಯೂ ಆಗಲಿ ಅಥವಾ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿ ಅವ್ರ ಮುಖ್ಯಮಂತ್ರಿ ಆಗಲಿ, ಯಾವುದೇ ಇದ್ದರೂ ಕೂಡ ನಮ್ಮ ಕರ್ನಾಟಕದ ಒಂದು ಪರಿಸ್ಥಿತಿ ಚೇಂಜ್ ಆಗುತ್ತೆ ಅಂತ ನಂಬಿಕೆ ನನಗಿಲ್ಲ. ಈ ಕಾಂಗ್ರೆಸ್ನ ಮನಸ್ಥಿತಿ ಚೇಂಜ್ ಆಗುತ್ತೆ ಅಂತ ನಂಬಿಕೆ ನನಗಿಲ್ಲ. ದ್ವೇಷದ ಭಾಷಣ, ಈ ಥರ ಬಿಲ್ ತರ್ತಾರೆ. ನೋಡಿ, ದ್ವೇಷದ ಭಾಷಣ ಮಾಡೋರಿಗೆ ಬಿಲ್ ತರಬೇಕಂತ ಇದೆಯಾ? ಈ ಮೊದಲಿಂದ ಎಲ್ಲ ಎಷ್ಟೋ ಜನ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಸಾಮಾಜಿಕ ಜಾಲದಲ್ಲಿ ಪೋಸ್ಟ್ ಹಾಕಿದಾಗ ಎಷ್ಟು ಸರಿ ಅರೆಸ್ಟ್ ಮಾಡಿಲ್ಲ. ಅವಾಗ ಭಾಷಣ ಆ ಥರ ಈ ಬಿಲ್ ಭಾಷಣನೇ ಮಾಡಲ್ಲ ಅಂದ್ರೆ ಭಯ ಯಾಕಂತ ನಿಮಗೆ? ಭಯ ಯಾಕೆ ಅನ್ನೋದಕ್ಕಿಂತ ಇದರ ಹಿಂದಿನ ಅಜೆಂಡಾ ಇದೆಯಲ್ಲ, ಅದು ಬೇರೆನೇ ಇದೆ. ಈ ಒಂದು ಅದರಲ್ಲಿ ಏನೇನಿದೆ, ಸಂಘ ಸಂಸ್ಥೆ ಬಗ್ಗೆ ಇರ್ಬೋದು, ಯಾರೋ ಒಬ್ರು ತಂದೆ ತಪ್ಪು ಮಾಡಿದ್ರೆ ಇಡೀ ಸಂಸ್ಥೆಯ ಮೆಂಬರ್ಸ್ನ ಇದು ಮಾಡೋದು, ಅದು ಕಂಪ್ಲೀಟ್ ಆಗಿ ಓದಿನ ಪ್ರಭು ನಿಮ್ಗೆ ಅರ್ಥ ಆಗುತ್ತೆ. ಇದರ ಹಿಂದಿನ ಅಜೆಂಡಾ ಖಂಡಿತವಾಗ್ಲೂ ಒಳ್ಳೆಯದಿದ್ದರೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಯಾವುದೇ ಸರ್ಕಾರ ಇರಲಿ, ನಾನು ಹೇಳೋದು ಒಳ್ಳೆಯ ವಿಷಯಗಳನ್ನು ಸಪೋರ್ಟ್ ಮಾಡಬೇಕು. ಇತ್ತೀಚೆಗೆ ಜನೌಷಧಿ ಕೇಂದ್ರ ಕ್ಲೋಸ್ ಮಾಡಿದರು, ಸರ್ಕಾರಕ್ಕೆ ಚಾಟಿ ಬೀಸಿದ್ದು ಹೈಕೋರ್ಟ್. ಜನೌಷಧಿ ಕೇಂದ್ರ ಏನಕ್ಕೆ ಕೊಡ್ತಾ ಇರೋದು? ಬಡವರಿಗೆ ಕೊಟ್ಟುವಂಥದ್ದು. ಮಾನ್ಯ ಯಡಿಯೂರಪ್ಪನವರ ಭಾಗ್ಯಲಕ್ಷ್ಮಿ ಸ್ಕೀಮ್ ಇತ್ತು. ಒಳ್ಳೆಯ ಸ್ಕೀಮು. ಯಾವುದೇ ಸರ್ಕಾರಗಳು ಬರಲಿ, ಜನರಿಗೆ ಇರುವಂಥ ಸ್ಕೀಮ್ ಇದೆಲ್ಲ ಅದು ಹೋಗಬಾರ್ದು. ಇದನ್ನು ಅನೇಕ ಬಾರಿ ಮಾಡಿದ್ದಾರೆ. ನೋಡಿ, ನಾನು ಪದೇ ಹೇಳ್ತಾ ಇದ್ದೀನಿ, ದ್ವೇಷದ ರಾಜಕಾರಣ ಅಂದರೆ ಇದು. ಒಳ್ಳೆ ಸ್ಕೀಮ್. ಈಗ ಜನೌಷಧಿ ಕೇಂದ್ರ 70% ಡಿಸ್ಕೌಂಟ್ ಇರುವಂಥ ಇದನ್ನು ಎಲ್ಲ ಕಡೆ ಕ್ಲೋಸ್ ಮಾಡಿದರು. ಏನು ನಾನು ಹೇಳೋದು, ಇದು ಸರಿ. ನೀವೊಂದು ರಿಪೋರ್ಟರ್ ಆಗಿ ಮಾತಾಡಿ, ನಾನು ಹೇಳ್ತಾ ಇದ್ದೀನಿ, ಒಳ್ಳೆಯ ಸ್ಕೀಮ್ಗಳು ಯಾವುದೇ ಸರ್ಕಾರ ಬಂದು ಕ್ಲೋಸ್ ಮಾಡೋದು ಸರಿನಾ? ಇದು ದ್ವೇಷದ ರಾಜಕಾರಣ ಅಲ್ವಾ? ಅದು ನಾವು ಏನೇ ಇರಲಿ, ರಾಜ್ಯದ ಜನ ಎಲ್ಲವನ್ನೂ ಗಮನಿಸ್ತಾ ಇದ್ದಾರೆ. ಇವರ ಕಚ್ಚಾಟ ಬರೀ ಇವರು ಇದನ್ನೇ ನಾಡ್ತಾ ಇರಲಿ. ನಮಗೆ ಯಾರೇ ಸಿ ಎಂ ಆಗಲು ಖಂಡಿತವಾಗ್ಲೂ ರಾಜ್ಯದ ಜನರಿಗೆ ಈ ಕಾಂಗ್ರೆಸ್ ಸರ್ಕಾರ ಇರುವ ತನಕ ಖಂಡಿತ ಏನು ಚೇಂಜಸ್ ಇಲ್ಲ. ಯಾಕೆಂದ್ರೆ ಖಜಾನೆ ಖಾಲಿ ಮಾಡಿದ್ದಾರೆ, ಏನೂ ಇಲ್ಲ ಇವ್ರ ಹತ್ರ. ಯಾವ ಕೆಲಸನೂ ಇಲ್ಲಿ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ನಿಜ ಸರ್. ಈಗ ಮಧ್ಯಪ್ರದೇಶ, ರಾಜಸ್ಥಾನ, ಹಿಮಾಚಲ ಪ್ರದೇಶ, ಪಂಜಾಬು ಅಲ್ಲೂ ಕೂಡ ಕಾಂಗ್ರೆಸ್ ಇದೇ ಥರ ಕಚ್ಚಾಟ ಶುರುವಾಗಿ ಅಧಿಕಾರ ಕಳೆದುಕೊಂಡಿತು. ಹಾಗಾಗಿ ಅದೇ ಪರಿಸ್ಥಿತಿ 28ಕ್ಕೆ ರಿಪೀಟ್ ಆಗ್ಬೋದು ಅಂತೇಳಿ ಇವರಿಲ್ಲೇ ಸರಿಪಡಿಸ್ಕೊಳ್ಬೋದು ಅಂತ ಅಥವಾ ಇಲ್ವಾ ಅಂತ ನೀವೇ ಹೇಳಿದ್ರಿ.
ಸಿದ್ದರಾಮಯ್ಯನವರು ಬದಲಾಗದೇ ಇದ್ರು, ಡಿ ಕೆ ಶಿವಕುಮಾರ್ ಸಿಎಂ ಆದ್ರೂ ಸಿಎಂ ಆಗದೆ ಇದ್ರು ಏನ್ ವ್ಯತ್ಯಾಸ ಆಗಲ್ಲ. 28ಕ್ಕೆ ಇದು ಬರೋದಿಲ್ಲ. ಯಾಕಂದ್ರೆ ಅಷ್ಟು ಕೆಲಸಗಳೇನು ಇವರು ಒಳ್ಳೆ ಕೆಲಸಗಳು ಯಾವುದು ಮಾಡಲೂ ಇಲ್ಲ. ಯಾವುದೋ ಗ್ಯಾರಂಟಿಗಳನ್ನು ಕೊಟ್ಕೊಂಡು 4 ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಯುವ ನಿಧಿ ಅಂತ ಇದು ಸಹ ಇನ್ನೂ ಅನುಷ್ಠಾನಕ್ಕೆ ಸರಿಯಾಗಿ ಬಂದಿಲ್ಲ. ಇಂತಹ ಸಂದರ್ಭದಲ್ಲಿ ಇವರು ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ಇಷ್ಟೊಂದು ಗಣನೀಯ ಪ್ರಮಾಣವಾದಂಥ ಬೆಲೆ ಏರಿಕೆ ಮಾಡಿದಾರಲ್ಲ, 22, 23 ಅಗತ್ಯ ವಸ್ತುಗಳ ಬೆಲೆ ಡಬಲ್, ಟ್ರಿಬಲ್, 100%, 200%, 500% ಇಷ್ಟು ಏರಿಕೆ ಮಾಡಿ ಜನ ಇವತ್ತು ಅಪಹರಿಸ್ತಾ ಇದ್ದಾರೆ. ನೀನು ಕೂಡ 2,000 ರೂಪಾಯಿ ತಗೊಂಡು 20,000 ಕಿತ್ಕೋತೀಯ ನಮ್ಮ ಹತ್ರ ಅಂತ ಅವರು ಶಾಪ ಆಗ್ತಾ ಇದ್ದಾರೆ. ನಾನೊಂದು ಎರಡು ವಿಷಯ ಹೇಳ್ಬಿಟ್ಟು ನಾನು ಮಾಡ್ತೀನಿ. ಶಾಡೋ ಸಿಎಂ ಬಗ್ಗೆ ಯತೀಂದ್ರ, ಹೌದು ಶಾಡೋ ಸಿಎಂ ಆಗಿ ವರ್ತನೆ ಮಾಡ್ತಾ ಇದ್ದಾರೆ, ಕರೆಕ್ಟು. ಇದೇ ಯಡಿಯೂರಪ್ಪನವ್ರು ಸಿಎಂ ಇದ್ದಾಗ ವಿಜೇಂದ್ರ ಮೇಲೆ ಇದೇ ಆರೋಪ ಇತ್ತು. ಅದು ಸಾಕಷ್ಟು ಆರೋಪನೂ ಸಹ ಮತ್ತು ಸಾಕಷ್ಟು ಹಣ ಗಳಿಕೆನೂ ಆರೋಪನೂ ಸಹ ಇತ್ತು. ಈಗ ಪೋಕ್ಸೋದಲ್ಲೇ ಇದ್ದಾರೆ ಬಿಡಿ, ಕಂಪೇರ್ ನಾವು ನೋಡಿ. ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡ್ಲಿಲ್ಲ. ಭಾಗ್ಯಲಕ್ಷ್ಮಿ ಸ್ಕೀಮ್ ಹೇಳಿದ್ರು, ಎಂತಹ ಟೋಪಿ ಹಾಕೊಂಡಿದ್ದೀರ ಅಂದ್ರೆ ಭಾಗ್ಯಲಕ್ಷ್ಮಿ ಸ್ಕೀಮ್ ಒಂದೇ ನಿಮಿಷ ಕೊಟ್ಬಿಡಿ. ಭಾಗ್ಯಲಕ್ಷ್ಮಿ ಸ್ಕೀಮ್ ಅಂದ್ರೆ ಅವತ್ತು 1 ಲಕ್ಷ ಹೇಳಿದ್ರಲ್ಲ, ಇವತ್ತು 32,000 ಕೊಟ್ಟಿದ್ದಾರೆ ಸರ್. 1,58,132 ಜನ ಭಾಗ್ಯಲಕ್ಷ್ಮಿ ಸ್ಕೀಮ್ ಅಲ್ಲಿ ಮಕ್ಕಳಿಗೆ ಬಾಂಡ್ ಕೊಟ್ಟಿದ್ರೆ ಇವತ್ತು ಕೇವಲ 32,000 ಮಾತ್ರ ಕೊಟ್ಟಿದ್ದಾರೆ LIC ನವರು. ಅಂದ್ರೆ ಮಕ್ಮಲ್ ಟೋಪಿ ಹಾಕಿದ್ದಾರೆ ಯಡಿಯೂರಪ್ಪನವರು ಎಲ್ಲರಿಗೂ. ಬಿಜೆಪಿ ಮಕ್ಮಲ್ ಟೋಪಿಗೆ ಬಿಜೆಪಿ ಹೌದು, ಭಾಗ್ಯಲಕ್ಷ್ಮಿ ಬಾಂಡು ಮಕ್ಮಲ್ ಟೋಪಿ ಹಾಕಿದ್ದಾರೆ ಬಿಜೆಪಿ ಯಡಿಯೂರಪ್ಪನವರು. ಹೇಳ್ಬೇಕು, ಹೌದು ಇದು ನಿಮ್ಮ ಸರ್ಕಾರದ ಅವಧಿಯಲ್ಲೂ ಕೂಡ ಆಗಿದೆ, ವೈಫಲ್ಯಗಳಾಗಿದೆ. ಖಂಡಿತ ಚರ್ಚೆ ಮಾಡೋಣ ಮೇಡಮ್, ಖಂಡಿತ ಅದನ್ನ ಚರ್ಚೆ ಮಾಡೋಣ. ಓಕೆ, ರೈತರ ಬೆಳೆಗಾರರ ಬಗ್ಗೆ ಒಂದು ಬೆಂಬಲ ಬೆಲೆ ಖಂಡಿತ ಕಾಂಗ್ರೆಸ್ ನಾಯಕರು ಕೇಳೋಣ ಮೇಡಮ್. 54 ಲಕ್ಷ ಪ್ರಶ್ನೆ ಮಾಡೋಣ ಉತ್ಪಾದಕ ಇದೆ. ಓಕೆ, 5 ಲಕ್ಷ ಎಸ್ ಮೇಡಮ್, ಎಸ್ ಖಂಡಿತ 5 ಲಕ್ಷ ಕೋಟಿ ಪ್ರಶ್ನೆ ಮಾಡೋಣ ಮೇಡಮ್. ಖಂಡಿತ ಕಾಂಗ್ರೆಸ್ ನಾಯಕರಿಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್ ನಿಮಗೆ. ಥ್ಯಾಂಕ್ ಯು ಸಿದ್ದೇಶ್ ಸರ್, ತಮಗೂ ಕೂಡ ಥ್ಯಾಂಕ್ ಯು ಡಿಬೇಟಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್, ಈಗ ಕುರ್ಚಿ ಕಿತ್ತಾಟಕ್ಕೆ ಸದ್ಯಕ್ಕೆ ಬ್ರೇಕ್ ಬೀಳುವಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕಾದು ನೋಡೋಣ. ಡೆಲ್ಲಿಗೆ ಹೋಗಿದ್ದಾರೆ, ವಾಪಸ್ ಬಂದ ಮೇಲೆ ಆ ರೀತಿಯ ಬೆಳವಣಿಗೆ ನಡೆಯುತ್ತಾ ಅಥವಾ ಡಿಸೆಂಬರ್ 19 ನಂತರ ಇದಕ್ಕೆ ಕೊನೆ ಮೊಳೆಯನ್ನು ಹೊಡಿತಾರಾ ಅಂತ. ಇದೇ ಇವತ್ತಿನ ಡಿಬೇಟ್.